ರಾಜ್ಯದಲ್ಲಿ ರೆಮ್ಡಿಸಿವಿಯರ್ ಇಂಜೆಕ್ಷನ್ ಕೊರತೆ ಇಲ್ಲ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ಈ ಒಂದು ಆರೋಪವನ್ನ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಟ್ವೀಟ್ ಅನ್ನ ಮಾಡಿದ್ರು. ಸೊ ಅದಕ್ಕೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇನ್ನ ರಾಜ್ಯದಲ್ಲಿ ರೆಮ್ಡಿಸಿವಿಯರ್ ತಯಾರಿಸುವಂತ 3 ಸಂಸ್ಥೆಗಳಿವೆ. ಸರ್ಕಾರಿ ಸಂಸ್ಥೆಗಳಲ್ಲಿ ಇಂಜೆಕ್ಷನ್ ಕೊರತೆ ಇಲ್ಲ. ಖಾಸಗಿ ಆಸ್ಪತ್ರೆಗೆ ದಾಖಲಾದರೆ ತಕ್ಷಣಕ್ಕೆ ವ್ಯವಸ್ಥೆಯನ್ನ ಮಾಡ್ತೇವೆ. ಆಕ್ಸಿಜನ್ ಕೊರತೆನೂ ಕೂಡ ಇಲ್ಲ ಅಂತ ಸುಧಾಕರ್ ಸ್ಪಷ್ಟನೆಯನ್ನ ಕೊಟ್ಟರು. ಏನಿಲ್ಲಿ ತಯಾರು ಮಾಡ್ತಾರೆ ಅದು 3 ಕೂಡ ಕರ್ನಾಟಕ ರಾಜ್ಯದಲ್ಲಿ ಇರೋದ್ರಿಂದ ಸರ್ಕಾರಿ ವ್ಯವಸ್ಥೆಗಳಲ್ಲಿ ಎಲ್ಲಿ ಕೂಡ ಕೊರತೆಯಾಗಿಲ್ಲ. ಆದಾಗ್ಯೂ ಕೂಡ ಖಾಸಗಿ ಆಸ್ಪತ್ರೆಗಳಲ್ಲಿ ಕೂಡ ಏನು ನಮ್ಮ ಸರ್ಕಾರಿ ಸೋಂಕಿತರಂದ್ರೆ ನಾವು ಕಳಿಸ್ಕೊಡುವಂತ ರೋಗಿಗಳಿಗೆ ಅವ್ರಿಗೂ ಕೂಡ ಸರ್ಕಾರದಿಂದಾನೇ ಉಚಿತವಾಗಿ ಕೊಡ್ತಾ ಇದೀವಿ. ಸಸ್ಟ್ ಮೂಲಕ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಂತ ಏನಿದೆ ಅದ್ರ ಮೂಲಕ ಕಳಿಸ್ಕೊಡ್ತಾ ಇದೀವಿ. ಖಾಸಗಿಯಾಗಿ ನೇರವಾಗಿ ಖಾಸಗಿ ಆಸ್ಪತ್ರೆಗಳಲ್ಲಿ ಯಾರು ಸೇರ್ಕೊಳ್ತಾರೆ ಅವ್ರಿಗೂ ಕೂಡ ಈಗ ಅಲ್ಲೇನಾದ್ರೂ ಲಭ್ಯತೆ ಇಲ್ಲದೆ ಇದ್ರೆ ಆ ಖಾಸಗಿ ಆಸ್ಪತ್ರೆಗಳಲ್ಲಿ ಅವ್ರಿಗೂ ಕೂಡ ನಾವಿವತ್ತು ಒಂದು ಟೀಮನ್ನು ಮಾಡಿದ್ದೀವಿ. ಡ್ರಗ್ ಕಂಟ್ರೋಲರ್ ಇಂದ ಹಿಡಿದು ಡೆಪ್ಯೂಟಿ ಡ್ರಗ್ ಕಂಟ್ರೋಲರ್ ಒಬ್ಬರ ಕಾಂಟ್ಯಾಕ್ಟ್ ಅನ್ನು ಕೂಡ ಕೊಡಿಸಿದ್ದೀವಿ. ಅವ್ರೇನಿಲ್ಲ ಆ ರೋಗಿಯ ಹೆಸರು ರೋಗಿಯ ಡೀಟೇಲ್ಸ್ ಅನ್ನ ಇವ್ರಿಗೆ ಹಂಚ್ಕೊಂಡ್ರೆ ಇಮಿಡಿಯೇಟ್ ಆಗಿ ಅವ್ರಿಗೆ ಕೂಡ ವ್ಯವಸ್ಥೆ ಮಾಡಿದ್ವಿ. ಹಾಗಾಗಿ ಯಾವುದೇ ರೆಮಿಡಿಸಿವಿರ್ ಬಗ್ಗೆ ಕೊರತೆ ಇಲ್ಲ, ಸದ್ಯಕ್ಕೆ ಆಕ್ಸಿಜನ್ ಬಗ್ಗೆ ಕೊರತೆ ಇಲ್ಲ. ಏನಿಲ್ಲಿ ತಯಾರು ಮಾಡ್ತಾರೆ ಅದು 3 ಕೂಡ ಕರ್ನಾಟಕ ರಾಜ್ಯದಲ್ಲಿ ಇರೋದ್ರಿಂದ ಸರ್ಕಾರಿ ವ್ಯವಸ್ಥೆಗಳಲ್ಲಿ ಎಲ್ಲಿ ಕೂಡ ಕೊರತೆಯಾಗಿಲ್ಲ. ಅದಾಗಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆಯಾ ರೆಮ್ಡಿಸಿವಿಯರ್ ಲಸಿಕೆ ಅನ್ನುವಂತ ಪ್ರಶ್ನೆ ಎದ್ದಿದೆ. ಒಂದ್ ಕಡೆ ಸುಧಾಕರ್ ಅವರು ಅದರ ಕೊರತೆ ಇಲ್ಲ ಅಂತ ಹೇಳ್ತಾರೆ, ಮತ್ತು ಒಂದ್ ಕಡೆ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆಯಾ ಅನ್ನುವಂತ ಅನುಮಾನ ಕೂಡ ಎದ್ದಿದೆ. ಏಕೆಂದ್ರೆ ಹರ್ಷ ಆಸ್ಪತ್ರೆ ಮುಖ್ಯಸ್ಥರಾಗಿರುವಂತ ಡಾಕ್ಟರ್ ಶಿವಕುಮಾರ್ ಅವರು ಈ ಒಂದು ಆರೋಪವನ್ನ ಮಾಡಿದ್ದಾರೆ. ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಕಮಿಷನರ್ಗೆ ಪತ್ರವನ್ನ ಬರೆದಿರುವಂತದ್ದು. 1,500 ಬೆಲೆಯ ರೆಮ್ಡಿಸಿವಿಯರ್ ಲಸಿಕೆ ಹೆಚ್ಚಿನ ಬೆಲೆಗೆ ಸೇಲ್ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಇದೆ. 15ರಿಂದ 20 ಸಾವಿರಕ್ಕೆ ಮಾರಾಟ ಅಂತ ಗಂಭೀರವಾದಂತ ಆರೋಪ ಮಾಡಿದ್ದಾರೆ. ಔಷಧ ಕೃತಕ ಅಭಾವ ಸೃಷ್ಟಿಸಿ ಅಧಿಕ ಬೆಲೆಗೆ ಮಾರಾಟ ಮಾಡಲಾಗ್ತಾ ಇರುವಂತ ಆರೋಪವನ್ನು ಮಾಡಿದ್ದಾರೆ. ಈ ಬಗ್ಗೆ ಶೀಘ್ರ ಪರಿಶೀಲನೆ ನಡೆಸಿ ತನಿಖೆಯನ್ನ ನಡೆಸಬೇಕು. ಕಡಿಮೆ ಬೆಲೆಯಲ್ಲಿ ರೆಮ್ಡಿಸಿವಿಯರ್ ಸಿಗುವಂತೆ ಮಾಡಬೇಕು. ಹರ್ಷ ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ಶಿವಕುಮಾರ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಅಭಿಷೇಕ್, ಶಿವಕುಮಾರ್ ಅವರು ಆರೋಪ ಮಾಡ್ತಾ ಇದಾರಲ್ಲ, ಆ ರೀತಿಯಾಗಿ ಏನಾದ್ರೂ ಅವರ ಆಸ್ಪತ್ರೆಯಲ್ಲಿ ಸೇಲ್ ಆಗಿತ್ತಂತ ಅಂದ್ರೆ ಯಾರಾದ್ರೂ ಬಂದು 15ರಿಂದ 20 ಸಾವಿರಕ್ಕೆ ಕೊಂಡ್ಕೊಳ್ಬೇಕು ಅಂತ ಹೇಳಿದಾರಂತ ಏನ್ ಪ್ರೂಫ್ ಕೊಡ್ತಿದ್ದಾರೆ ಅದಕ್ಕೆ ಈ ರೀತಿಯಾಗಿ ಸೇಲ್ ಆಗ್ತಾ ಇದೆ ಅನ್ನೋದಕ್ಕೆ? ಖಂಡಿತ ಪೃಥ್ವಿರಾಜ್, ಕೊರೋನಾ ಸೋಂಕು ಎಲ್ಲೆಡೆ ವ್ಯಾಪಿಸ್ತಾ ಇದೆ. ಆ 2ನೇ ಅಲೆಯಲ್ಲಿ ದೇಶದಲ್ಲಿ ಒಂದು ದಿನಕ್ಕೆ 2 ಲಕ್ಷ ಸೋಂಕು ಬರ್ತಾ ಇರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಏನು ಕೊರೋನಾ ಸೋಂಕಿತರಿಗೆ ಸಂಜೀವಿನಿ ಆಗಿರ್ತಕ್ಕಂಥ ಈ ಒಂದು ರೆಮಿಡಿಯಸ್ ಏನಿದೆ ಇದನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಂತ ಗಂಭೀರ ಆರೋಪವನ್ನು ಒಂದು ಹರ್ಷ ಆಸ್ಪತ್ರೆ ಸ್ವತಃ ಆಸ್ಪತ್ರೆ ಮುಖ್ಯಸ್ಥರೇ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು 10 ದಿನಗಳ ಹಿಂದೆ ಸಾಕಷ್ಟು ಲಸಿಕೆ ಲಭ್ಯ ಆಗ್ತಾ ಇತ್ತು. ಲಸಿಕೆ ವಿದೇಶಗಳಿಗೂ ಕೂಡ ಈ ಒಂದು ಇಂಜೆಕ್ಷನ್ ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ಅದೇ ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋದು ನಿಲ್ಸಿದ ನಂತರ ನಮ್ಮ ದೇಶದಲ್ಲಿ ಸಾಕಷ್ಟು ಎಲ್ಲಾ ಆಸ್ಪತ್ರೆಗಳು ತಲುಪಬೇಕು, ಪ್ರತಿಯೊಬ್ಬರಿಗೂ ಇಂಜೆಕ್ಷನ್ ಕೊಡಬೇಕು. ಕೋವಿಡ್ ಸೋಂಕಿತರಿಗೆ ಸಂಜೀವಿನಿ ಆಗಿರ್ತಕ್ಕಂಥ ಈ ಒಂದು ಇಂಜೆಕ್ಷನ್ ಅನ್ನ ಎಲ್ರಿಗೂ ಸಪ್ಲೈ ಈ ಕುರಿತಂತೆ ಮಾತಾಡ್ಲಿಕ್ಕೆ ಮಾತಾಡಿಸ್ತೀನಿ ಅಭಿಷೇಕ್ ನಿಮ್ಮನ್ನ. ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ಡಾಕ್ಟರ್ ಶಿವಕುಮಾರ್ ಅವರು ಹರ್ಷ ಆಸ್ಪತ್ರೆಯ ಮುಖ್ಯಸ್ಥರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ಸರ್, ಈಗ ನೀವು ಆರೋಪ ಮಾಡ್ತಾ ಇದ್ದೀರಾ, ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದೀರಾ, ಎಲ್ಲಾದ್ರೂ ಕಂಡು ಬಂತ ಸರ್ ನಿಮ್ಗೆ ಈ ರೀತಿಯಾಗಿ 15ರಿಂದ 20 ಸಾವಿರ ಮಾರಾಟ ಮಾಡ್ತಾ ಇರುವಂತದ್ದು? ಹೌದು ಸರ್, ಅದೇನಾಗಿದೆ ಕಳೆದ ಒಂದು 10 ದಿವಸದಿಂದ ನಾವು ಈ ಇಂಜೆಕ್ಷನ್ ನ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ C&F ನವರು ಕೇಳಿದಾಗ ಯಾರು ಸ್ಟಾಕ್ ಇಲ್ಲ ಅಂತ ಹೇಳಿದ್ರು. ಒಬ್ರು ಸ್ಟಾಕಿಸ್ಟ್ ಮಾತ್ರ 12 ವಾಯಿಲ್ ಕೊಟ್ರು. ನಮ್ಮಲ್ಲಿ ಸುಮಾರು ಒಂದು 30 ಜನ ಪೇಷಂಟ್ ಇದ್ದಾರೆ. ಎಸೆನ್ಷಿಯಲ್ ಆಗಿ ಸುಮಾರು ಒಂದು 15ರಿಂದ 20 ಜನ ಪೇಷಂಟ್ಗೆ ಇದು ಇಂಜೆಕ್ಷನ್ಸ್ ಬಹಳ ಜರೂರತ್ತಾಗಿದೆ. ಮತ್ತೆ ಇಲ್ಲಲ್ದೇನೆ ಬೇರೆ ಹೊರಗಡೆಯಿಂದ ಮಣಿಪಾಲ್ ಒಂದು ಕ್ಲಾರಿಟಿ ತಗೊಂಡ್ಬಿಡ್ತಾನೆ, ಯಾವ ಟೈಮಲ್ಲಿ ಕೊಡ್ತಾರೆ ಸರ್ ಈ ಇಂಜೆಕ್ಷನ್? ಸರ್ ಇದು ಪೇಷಂಟ್ ಯಾವಾಗ ಅವ್ರಿಗೆ ಸ್ಕೋರು
ಅಬೌಟ್ 10-12 ಮೇಲೆ ಆಗ್ತಿದಂಗೆ ಅವ್ರು ಕ್ರಿಟಿಕಲ್ ಹೋದಾಗ ಬ್ರೀತಿಂಗ್ ಪ್ರಾಬ್ಲಮ್ ಆದಾಗ ಇಂಜೆಕ್ಷನ್ ಸ್ಟಾರ್ಟ್ ಮಾಡ್ತಾರೆ ಸರ್ ಇದು. ಸೊ ಆ ತರ ಪೇಷಂಟ್ ತುಂಬಾ ಜನ ಇದಾರೆ ನಮ್ಮಲ್ಲಿ. ನಾವು ಕೇಳಿದಾಗ ಯಾರು ಸ್ಟಾಕ್ ಇಲ್ಲ ಅಂತ ಕೊಡ್ಲಿಲ್ಲ. ಕೊನೆಗೆ ನಾನು ಬೇರೆ ಸರ್ಕಲ್ ಅಲ್ಲಿ ವಿಚಾರಿಸಿದಾಗ ಅದು 15,000-25,000 ಆಗುತ್ತೆ ಅಂತ ಹೇಳಿ ನಮ್ಗೆ ಹೇಳಿದ್ರು. ಅದೆಲ್ಲ ಡೀಟೇಲ್ಸ್ ನನ್ನ ಹತ್ರ ಇದೆ. ಪೊಲೀಸ್ ವೆರಿಫಿಕೇಶನ್ ಬಂದಾಗ ಅವ್ರಿಗೆ ಕೊಡ್ತೀನಿ ಡಾಕ್ಯುಮೆಂಟ್ಸ್. ಇದು ನನಗೆ ಅನುಮಾನ ಅಂದ್ರೆ ಈಗ ಡ್ರಗ್ ಕಂಟ್ರೋಲರ್ ಕೂಡ ನಾನು ಫೋನ್ ಮಾಡಿದಾಗ ನಾವು ಸಪ್ಲೈ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಹಾಗೆ ಅಂತ ಹೇಳಿ ಇದ್ರವರೆಗೂ ಯಾರು ಮಾಡಿಲ್ಲ. ಕಂಪ್ಲೇಂಟ್ ಮಾಡಿದ್ಮೇಲೆ ಎಲ್ಲಾರು ಫೋನ್ ಮಾಡ್ಲಿಕ್ಕೆ ಹತ್ತಿದ್ದಾರೆ. ಇದ್ರ ಬಗ್ಗೆ ನಾನು ಆಗ್ಲೇ ಪ್ರಧಾನ ಮಂತ್ರಿಗಳು, ಸ್ಟೇಟ್ ಮಿನಿಸ್ಟರ್ಗೆ, ಹೆಲ್ತ್ ಮಿನಿಸ್ಟರ್ಗೆ ಎಲ್ಲಾರ್ಗು ಕೂಡ ನಾನು ಕಂಪ್ಲೇಂಟ್ ಮಾಡಿದೀನಿ. ಸೊ ಇದುವರೆಗೂ ಅವ್ರ್ಯಾರು ಮಾಡಿಲ್ಲ. ಈಗ ಡ್ರಗ್ ಕಂಟ್ರೋಲರ್ ಅಷ್ಟೇ, ಇವ್ರು ಕೆಂಪಯ್ಯ ಸುರೇಶ್ ಅವ್ರು ಮಾತ್ರ ಮತ್ತೆ ಓಂಕಾರ ಅವರು ಮಾಡಿದ್ರು. ಓಂಕಾರ ಯೂಶಲಿ ಅದಕ್ಕೆ ಈ ಕೊರತೆಗಿಂತ ಮುಂಚೆ 1,500 ಇತ್ತಾ ಸರ್? ಅದು ಆಕ್ಚುಲಿ 893 ರೂಪಾಯಿಗೆ ನಮಗ್ ಬರುತ್ತೆ ಸರ್. ಓಕೆ ಸರ್ಕಾರ ಮಾರ್ಗಸೂಚಿ ಪ್ರಕಾರ ನಾವು ಅದ್ರ ಮೇಲೆ ಒಂದು 20% ಇಟ್ಕೊಂಡು ಮಾರ್ಬೋದು. ಆಮೇಲೆ ಇನ್ನೊಂದು ಅದು ಕೋವಿಫರ್ನವರು ಅವ್ರ ಹಳೆ ರೇಟ್ ಎಲ್ಲ 5,700 ರೂಪಾಯಿಗೆ MRP ಇದೆ. ಅವ್ರು 1,400-1,500 ಕೊಡ್ತಾರೆ. ನಾವು ಇಲ್ಲಿ ಒಂದು 300 ರೂಪಾಯಿ ಇಟ್ಕೊಂಡು ಮಾರಾಟ ಮಾಡ್ತೇವೆ. ನಾವು ಅದ್ರಲ್ಲೂ ಕೂಡ ನಾವು 50% ಪೇಷಂಟ್ ಕನ್ಸೆಷನ್ ಕೊಡ್ತಾ ಇದ್ದೋ. ಬಟ್ ಹೊರಗಡೆ ಎಲ್ಲ ಈಗ ಅವರು ಕಾಳಸಂತೆಯಲ್ಲಿ ಕೊಡ್ತಾ ಇದ್ದಾರೆ ಸರ್. ಈ ರೀತಿಯ ಕಾಳಸಂತೆಯಲ್ಲಿ ಮಾರ್ತಿರೋದು ಯಾರು? ನನ್ನ ಹತ್ರ ಡೀಟೇಲ್ಸ್ ಇದೆ, ಅದನ್ನೆಲ್ಲ ಕೊಡ್ಲಿಕ್ಕೆ ಆಗಲ್ಲ ಸರ್. ಯಾಕೆಂದ್ರೆ ಇಲ್ಲಿ ಸುಧಾಕರ್ ಅವರು ಹೇಳ್ತಾ ಇದ್ರು, ಇದಕ್ಕೆ ಇವತ್ತು ಸ್ಪಷ್ಟನೆಯನ್ನ ಕೊಟ್ರು ಸುಧಾಕರ್ ಅವರು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಭಾವ ಇಲ್ಲ, ಖಾಸಗಿ ಆಸ್ಪತ್ರೆಗಳಿಗೆ ಬೇಕು ಅಂದ್ರೆ ನಾವು ಅದಕ್ಕೆ ತಲುಪಿಸ್ತೀವಿ ಅಕಸ್ಮಾತ್ ಅಭಾವ ಇದ್ರೆ ಅಂತ ಹೇಳ್ತಾ ಇದ್ರು. ಸುಧಾಕರ್ ಅವರು ಫೇಸ್ಬುಕ್ ಹಾಕಿದ ಕೂಡ್ಲೆ ನಾನು ಅವ್ರಿಗೆ ಉತ್ತರ ಕೊಟ್ಟಿದ್ದೀನಿ ಅಲ್ಲಿ ಫೇಸ್ಬುಕ್ ಅಲ್ಲೇನೆ. ದಯವಿಟ್ಟು ನೀವು ವಾಟ್ಸ್ಆಪ್ ತೆಗೆದು ನೋಡಿ, ಇದು ನಿಮ್ಮ ಏನ್ ಮಾಡ್ತಾ ಇದಾರೆ ಅನ್ನೋದು ಗೊತ್ತಾಗತ್ತೆ ಅಂತ ನಾನು ಅದೇ ಫೇಸ್ಬುಕ್ ಅಲ್ಲಿ ಹಾಕಿದ್ದೀನಿ ನೋಡಿ. ಒಟ್ಟಿನಲ್ಲಿ ಈ ರೀತಿಯಾಗಿ ಕಾಳಸಂತೆಯಲ್ಲಂತೂ ಮಾರಾಟ ಆಗ್ತಾ ಇದೆ. ಈಗ ನೀವೊಂದು ದೊಡ್ಡ ಆಸ್ಪತ್ರೆಯನ್ನ ಹೊಂದಿರುವಂತವ್ರು, ಇನ್ನು ಬೇರೆ ಬೇರೆ ಆಸ್ಪತ್ರೆಯ ಲಿಂಕ್ ಕೂಡ ಇರುತ್ತೆ, ಅಲ್ಲೂ ಕೂಡ ಇದೇ ರೀತಿಯಾಗಿ ಆಗಿದೆಯಂತ ಸರ್? ಸರ್, ಹಾಸ್ಪಿಟಲ್ ಅವ್ರ ಲಿಂಕ್ ಇರಲ್ಲ ಇದ್ರಲ್ಲಿ ಡ್ರಗ್ ಕಂಟ್ರೋಲರ್ ಮತ್ತೆ ಈ ಹೋಲ್ಸೇಲ್ನವರು ಏನ್ ಮಾಡ್ತಾರೆ ಅಂದ್ರೆ, ಎಸ್ಪೆಷಲಿ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಇಂಜೆಕ್ಷನ್ ಬಂದ್ಮೇಲೆ ಆಧಾರ್ ಕಾರ್ಡ್ ತಗೊಂಡು ಆಸ್ಪತ್ರೆಯಲ್ಲಿ ಎಷ್ಟು ಜನ ಪೇಷಂಟ್ ಇದಾರೆ ವೆರಿಫಿಕೇಶನ್ ತಗೊಂಡು ಅವ್ರಿಗೆ ಮಾತ್ರ ಕೊಡ್ಬೇಕು. ಇದು ಹೇಗೆ ಕಳಸಂತೆಯವ್ರಿಗೆ ಸಿಗ್ತಾ ಇದೆ? ಏನ್ ಡ್ರಗ್ ಕಂಟ್ರೋಲರ್ ಏನ್ ಮಾಡ್ತಾ ಇದಾರೆ ಅವರು? ಯಾಕೆಂದ್ರೆ ಸುಧಾಕರ್ ಅವರು ಮಾತನ್ನು ನೀವು ಗಮನಿಸಿರ್ತೀರಾ, ನಮ್ಮ ರಾಜ್ಯದಲ್ಲೇ ಇದಾವೆ ಆ 3 ಕಂಪ್ನಿಗಳು ಕೂಡ. ರೆಮ್ಡಿಸಿವಿಆರ್ ತಯಾರು ಮಾಡುವಂತ 3 ಕಂಪ್ನಿಗಳು ನಮ್ಮ ರಾಜ್ಯದಲ್ಲೇ ಇದಾವೆ. ಸೊ ನಮ್ಮ ರಾಜ್ಯದಲ್ಲಂತೂ ಏನೇ ಅಭಾವ ಸೃಷ್ಟಿನೇ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಅಭಾವ ಇದೆ ಸರ್. ನಾನು ಅವ್ರಿಗೇನೆ ಕಳೆದ 5-6 ದಿವಸದಿಂದ ವಾಟ್ಸ್ಆಪ್ ಅಲ್ಲಿ ಎಷ್ಟು ಮೆಸೇಜ್ ಇದೆ ನೋಡಕ್ ಹೇಳಿ ಅವ್ರಿಗೆ. ಅದಕ್ಕೆ ಯಾವ್ದಕ್ಕಾದ್ರೂ ರೆಸ್ಪಾಂಡ್ ಮಾಡಿದ್ರಾ? ಏನು ಮಾಡಲ್ಲ ಸರ್ ಅವರು. ಇಲ್ಲಿ ಬಂದ್ಬಿಟ್ಟು ಮೀಡಿಯಾ ಮುಂದೆ ಹೇಳ್ಬಿಡೋದು ಏನ್ ಪ್ರಾಬ್ಲಮ್ ಇಲ್ಲ ನಮ್ಮ ರಾಜ್ಯದಲ್ಲಿ ಅಂತ. ಏನಿಲ್ಲ ಅಂತ ಹೇಳ್ತಾರೆ. ನೋಡಕ್ ಹೇಳಿ ಸರ್ ವಾಟ್ಸ್ಆಪ್ ನಾನು ಹಾಕಿದ್ದೀನಿ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸ್ಆಪ್ ನೋಡಿ ಸ್ವಾಮಿ ಅಂತ ಹಾಕಿದ್ದೀನಿ ನೋಡಿ. ಓಕೆ ಸರ್, ಓಕೆ ನೋಡೋಣ. ಸುಧಾಕರ್ ಅವರ ಬಳಿನೂ ಕೂಡ ಇದ್ರ ಬಗ್ಗೆ ಪ್ರಶ್ನೆನ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ.